Hi everyone, welcome back to my channel SSLC 2025 Mathematics My Goal Target 80 One Short Revision ಬೋರ್ಡ್ ಎಕ್ಸಾಮ್ ಮತ್ತೆ ಸ್ಟೇಟ್ ಪ್ರಿಪರೇಟರಿಗೆ ಟಾರ್ಗೆಟ್ ಮಾಡ್ತಾ ಇರುವಂತದ್ದು. ನಾನು ಈಗ ಆಲ್ರೆಡಿ ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಟಾರ್ಗೆಟ್ ಬೋರ್ಡ್ ಎಕ್ಸಾಮ್, ಅದ್ರ ಜೊತೆಗೆ ಅದಕ್ಕೆ ಪ್ರಿಪೇರ್ ಆಗಿರೋ ಜೊತೆಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕೂಡ ನೀವು ಅಟೆಂಡ್ ಆಗ್ಬೋದು ಅಂತ ಹೇಳಿ ಫಸ್ಟ್ ನಾನೀಗ ಡಿಸ್ಕಸ್ ಮಾಡ್ತಾ ಇರೋದು ಮಾಡೆಲ್ ಪೇಪರ್ಸ್ ಚಾಪ್ಟರ್ ವೈಸ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ 4 ಪೇಪರಲ್ಲೂ ನಿಮಗೆ ಒಂದಷ್ಟು ಕ್ವೆಶನ್ಸ್ ಲೈಕ್ ಹೇಗೆ ಕೊಟ್ಟಿದ್ದಾರೆ, ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಐಡಿಯಾ ಬರಲಿ ಅಂತ ಹೇಳಿ ಸಾಕಷ್ಟು ಜನ ಅಪ್ಲಿಕೇಶನ್ ಅಂತ ಕೇಳ್ತಾ ಇದ್ದೀರಾ. ಈಗ ತಾನೇ ನಾನೊಂದು ಪ್ರೀವಿಯಸ್ ವಿಡಿಯೋ ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ. ಅದರಲ್ಲಿ ನಿಮ್ಗೆ ಒಂದು ಸ್ವಲ್ಪ ಏನಪ್ಪಾ ಅಂತಂದ್ರೆ ಲೈಕ್ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ ಯಾವ್ಯಾವ ಥರ ಕ್ವೆಶನ್ಸ್ ಕೇಳ್ಬೋದು ಅಂತ ಹೇಳಿ. ಬಟ್ ಡೋಂಟ್ ವರಿ, ಮಾಡೆಲ್ ಪೇಪರ್ಸಲ್ಲೂ ನಿಮಗೆ ಸರ್ಫೇಸ್ ಏರಿಯಾ ವಾಲ್ಯೂಮ್ ಕ್ವೆಶನ್ ಬರುತ್ತೆ, ಟ್ರಿಗ್ನೋಮೆಟ್ರಿ ಬರುತ್ತೆ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ. ಅಲ್ಲಿ ಇನ್ ಡೆಪ್ತ್ ನಾನು ನಿಮಗೆ ಲೈಕ್ ಹಿಂಟ್ಸ್ ಕೊಡ್ತಾ ಹೋಗ್ತೀನಿ, ಹೇಗೆ ಕ್ವೆಶನ್ ಇರುತ್ತೆ, ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ಕಂಪ್ಲೀಟ್ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಡೋಂಟ್ ವರಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ನೆಕ್ಸ್ಟ್ ಲೆಸನ್ ಈಸ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯಬಲ್ಸ್. ಇಲ್ಲಿ ನೋಡಿ 4 ಪೇಪರಲ್ಲೂ MCQ ಕೇಳಿದ್ದಾರೆ. ಇಲ್ಲಿ ಕೂಡ ನಾವು ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3 and 4 ನೋಡೋದಾಗ 4 ಪೇಪರಲ್ಲಿ ಒಂದು MCQ ಇರೋದ್ರಿಂದ ಸೊ 1 MCQ ಇಸ್ ಫಿಕ್ಸ್ಡ್ ಫ್ರಮ್ ದಿಸ್ ಲೆಸನ್. ಹಾಗಾದ್ರೆ ನಾವು ಪ್ರೀವಿಯಸ್ ಏನೇನು ಮಾಡಿದೀವಿ, ರಿಯಲ್ ನಂಬರ್ಸ್ ಅಲ್ಲಿ ಒಂದು MCQ ಇರುತ್ತೆ, ಪಾಲಿನಾಮಿಯಲ್ಸ್ ಒಂದು MCQ ಇರುತ್ತೆ, ಮತ್ತೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಲ್ಲಿ ಒಂದು MCQ ಇರುತ್ತೆ ಅಂತ ಕ್ಲಾರಿಟಿ ಸಿಗ್ತಾ ಇದೆ ನಮಗೆ. ಓಕೆ, ನೋಡ್ತಾ ಬರೋಣ. ನೋಡಿ, ಇದು ಆಲ್ರೆಡಿ ನಾನು 1 and 2 ಅಲ್ಲಿ ಡಿಸ್ಕಸ್ ಮಾಡಿದ್ರೆ ಸ್ಕ್ರಾಲ್ ಮಾಡಿದ್ದೀನಿ ಆನ್ಸರ್ಸ್ನ, ಬಟ್ ಇನ್ ಡೆಪ್ತ್ ನಾನು ಡಿಸ್ಕಸ್ ಮಾಡಿರಲಿಲ್ಲ. ನೋಡ್ತಾ ಬನ್ನಿ. ಇನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ a1x plus b1y plus c1 equals 0, a2x plus b2y plus c2 equals 0, ವಿಚ್ ಆಫ್ ದಿ ಫಾಲೋಯಿಂಗ್ ಸಿಚುವೇಶನ್ ಕೆನಾಟ್ ಅರೈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಯಾವುದು ಇದರಲ್ಲಿ ಆಗಲ್ಲ ಅಂತ ನಾವು ನೋಡೋದಾದ್ರೆ, ಸೊ ಹಿಯರ್ a1 by a2 is equal to b1 by b2, a1 by a2 equals b1 by b2 is not equal to c1 by c2, a1 by a2 equals b1 by b2 equals c1 by c2 ಅಂತ ಹೇಳಿ ಕೊಡ್ತಾ ಇದೆ. ಸೊ ಬಟ್ ಲಾಸ್ಟ್ ನೋಡಿ, a1 equals a2, b1 equals b2, c1 equals c2. ಸೊ ನಮಗೆ ಇಲ್ಲಿ ರಿಲೇಶನ್ಶಿಪ್ ನೋಡಬೇಕಾದ್ರೆ ಯಾವುದು ಅರೈಸ್ ಆಗಲ್ಲ, ಕೆನಾಟ್ ಅರೈಸ್ ಅಂತಂದ್ರೆ 3 ಆಗುತ್ತೆ ನೋಡಿ. ಇಂಟರ್ಸೆಕ್ಟಿಂಗ್ ಲೈನ್ಸ್, ಇಲ್ಲಿ ನಾವು ಬರೋದಾದ್ರೆ ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್ ಆಗುತ್ತೆ. ಬಟ್ ಅದದೇ ವ್ಯಾಲ್ಯೂಸ್ ಈಕ್ವಲ್ ಆಗಿರುವುದಿಲ್ಲ. ಸೊ a1 ಈಕ್ವಲ್ಸ್ a2, b1 ಈಕ್ವಲ್ಸ್ b2, c1 ಈಕ್ವಲ್ಸ್ c2 ಆಗೋದು ಇಟ್ ಇಸ್ ಏನಾಗುತ್ತೆ, ಇಫ್ ವಿ ಈಕ್ವೇಟ್ ಟು 0, ಓಕೆ, ಅಲ್ಲಿ ಈಕ್ವಲ್ ಆಗಲ್ಲ ಅಂತ ಹೇಳಿ ವಿ ಕ್ಯಾನ್ ಕನ್ಸಿಡರ್ ಆಪ್ಷನ್ ಡಿ ಹಿಯರ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, the number of solution of a pair of linear equation a1x plus b1y plus c1 equals 0 and a2x plus b2y plus c2 equals 0 when a1 by a2 not equal to b1 by b2 is ಅಂತ ಕೇಳಿದ್ರೆ, ಸೊ ಇಲ್ಲಿ ನಾಟ್ ಈಕ್ವಲ್ ಅಂತ ಬರೋದಾದ್ರೆ ಇಫ್ ದಿಸ್ ಕಂಡೀಷನ್ ಅರೈಸಸ್ ಇಟ್ ಈಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್. ಇದು ಯಾವುದಿದು, ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕರಿತೀವಿ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆದ್ರೆ ಹೌ ಮೆನಿ ಸೊಲ್ಯೂಷನ್, ಓನ್ಲಿ 1 ಸೊಲ್ಯೂಷನ್ ಏನು ಸಿಗುತ್ತೆ ನಮಗೆ, 1 ಸೊಲ್ಯೂಷನ್ ಮಾತ್ರ ಆಗುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, if the lines represented by the linear equation a1x plus b1y plus c1 equals 0 and a2x plus b2y plus c2 equals 0 are parallel lines. ನೋಡಿ, ಇದು ಮಾಡೆಲ್ ಪೇಪರ್ 3 and 4 ಅಲ್ಲಿ ಕೇಳಿರುವಂಥ ಕ್ವೆಶನ್ಸ್. ಇಲ್ಲಿ ನೋಡಿ, ಇಲ್ಲಿ ಪ್ಯಾರಲಲ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು, ಹಿಯರ್ a1 by a2 equals b1 by b2 ನಾಟ್ ಈಕ್ವಲ್ ಟು c1 by c2, ಈ ಕಂಡೀಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಬನ್ನಿ. The pair of linear equation represents parallel lines. If one of the equation 2x plus 3y minus 8 equals 0, then the other equation, ಮತ್ತೆ ನೋಡಿ ಇಲ್ಲಿ ಪ್ಯಾರಲಲ್ ಆದ್ರೆ ಒಂದು ಈಕ್ವೇಶನ್ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಇನ್ನೊಂದು ಯಾವ್ದಾಗುತ್ತೆ ಅಂತಂದ್ರೆ ನೋಡ್ಕೋಬೇಕು, ಈ ಕಂಡೀಷನ್ ನಮಗೆ ಸ್ಯಾಟಿಸ್ಫೈ ಆಗಬೇಕು. ಇಲ್ಲೇ ನಾವು ಇದನ್ನ ಪ್ರೀವಿಯಸ್ ಒನ್ ಹಾಕಿದ್ವಿ, ಅಂದ್ರೆ a1 by a2 ವಿಲ್ ಬಿ ಈಕ್ವಲ್ ಟು b1 by b2. ಇಲ್ಲಿಗೆ ನೋಡಿ 2 by 4 1 by 2 ಆಗುತ್ತೆ, 3 by 6 1 by 2 ಆಗುತ್ತೆ, 8 by 9 ಈಕ್ವಲ್ ಆಗಲ್ಲ. ಇಲ್ಲಿ ಆಪ್ಷನ್ ಏನೇ ನಾವು ತಗೊಳ್ಬೋದು. ಮ್ಯಾಮ್ ಯಾಕೆ ಬೇರೆದಾಗಲ್ವಾ, ಇಲ್ಲೇ ನೋಡಿ 2 by 18 ತಗೊಂಡೆ ಅಂತ ಇಟ್ಕೊಳ್ಳಿ, ಇಟ್ ಇಸ್ 1 by 9 ಆಗುತ್ತೆ. 3 by 6 ಅಂದ್ರೆ 1 by 2 ಅಲ್ಲೇ ನಾಟ್ ಈಕ್ವಲ್ ಆಯಿತು. ಇಲ್ಲೇ ನೋಡಿ 2 by 9 is not equal to 3 by 3, ಅಲ್ಲಾಗಲ್ಲ. ನೆಕ್ಸ್ಟ್ 2 by 2 is not equal to 3 by -1. ಸೊ ಇಲ್ಲೇ ನಿಮ್ಗೆ a1 by a2ನೇ ಈಕ್ವಲ್ ಆಗಲ್ಲ. ಎರಡು ಈಕ್ವಲ್ ಆಗೋದು ಎಲ್ಲಿ ಅಂತಂದ್ರೆ ಇಲ್ಲೇ ನೋಡಿ, ನಾವಿಲ್ಲಿ ಇದರಲ್ಲಿ 2 ಇದೆ 4 ಇದೆ, 2 by 4 ಅಂದ್ರೆ 1 by 2 ಆಗುತ್ತೆ, 3 by 6 ಅಂದ್ರೆ 1 by 2 ಆಗುತ್ತೆ, -8 by -9 ನಾಟ್ ಈಕ್ವಲ್ ಆಗುತ್ತೆ. ಸೊ ಹಾಗಾದ್ರೆ ನಮಗೆ ಪ್ಯಾರಲಲ್ ಲೈನ್ಸ್ ಆಗಬೇಕು ಅಂತಂದ್ರೆ ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಗೊತ್ತಾಗ್ತಿದೆ ಅನ್ಕೊಳ್ತೀನಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ನೋಡಿ 1 ಮಾರ್ಕ್ ಅಲ್ಲಿ
ಮಾಡೆಲ್ ಪೇಪರ್ 3 ಅಲ್ಲಿ ಕೇಳಿಲ್ಲ, ಅದು ಬಿಟ್ಟು ಇನ್ನೆಲ್ಲ ಪೇಪರ್ಸ್ ಅಲ್ಲೂ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಬಿ ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ 2x plus by equals 8 and 2 of 2x plus 3y equals 16 has infinite solution ಅಂತ ಕೇಳ್ತಿದೆ. ಸೊ ಇನ್ಫೈನೈಟ್ ಅಂದ್ರೆ ವಿ ಹ್ಯಾವ್ ಟು ಈಕ್ವಲ್ ಆಲ್ ದ 3. ಅದಕ್ಕಿಂತ ಮುಂಚೆ ಇದು ಜನರಲ್ ಫಾರ್ಮ್ ಕರೆಕ್ಟಾಗಿ ಬರ್ಕೊಳ್ಳೋಣ. 2x plus by ಇದನ್ನ -8 equals 0 ಒಂದು ಇಕ್ವೇಶನ್ ಆಯಿತು. ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 2s 4x plus 6y -16 equals 0 ಆಯಿತು. -16 equals 0. ಇಲ್ಲೇ ನೋಡಿದ್ರೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ತುಂಬ ಸಿಂಪಲ್. ಇಲ್ಲಿ ನೋಡಿ a1/a2 ನಾನು ಚೆಕ್ ಮಾಡ್ತೀನಿ. ಸೊ a1/a2 ಇಟ್ ಇಸ್ 2/4 ವಿಚ್ ಇಸ್ ಈಕ್ವಲ್ ಟು 1/2. c1/c2 ಚೆಕ್ ಮಾಡ್ತೀನಿ. ನೋಡಿ c1/c2 ಏನು ಬರುತ್ತೆ, -18/-16. ಸೊ 8 1s 8 2s 1/2 ಬಂದಿದೆ. ಅದ್ರ ಪ್ರಕಾರ ಇದು ನೋಡೋದಾದ್ರೆ ಸೊ ಇಲ್ಲಿ 3 ಆಗಬೇಕು. b3 ಆದರೆ ಮಾತ್ರ ಇಲ್ಲಿ ನೋಡಿ b1/b2 ನಾವು ಚೆಕ್ ಮಾಡಿದ್ರೆ ಸೊ b1 ಜಾಗದಲ್ಲಿ b3 ಆದರೆ 3/6 ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1/2. ಹಾಗಾದ್ರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಬಿ ಹಿಯರ್? ಇಟ್ ಇಸ್ 3 ಅಂತ ಹೇಳಿ ಡೈರೆಕ್ಟ್ ಆಗಿ ನೀವು ಬರೀಬಹುದು. 1 ಮಾರ್ಕ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನೀವು ಇದ್ರ ಹತ್ರ ಚೆಕ್ ಮಾಡಿ. ಅಥವಾ ಯಾವ್ದಾದ್ರು ಎರಡಕ್ಕೆ ಈಕ್ವೇಟ್ ಕೂಡ ಮಾಡ್ಬೋದು. ಹೇಗೆ ಅಂತಂದ್ರೆ 2/4 ಇಸ್ ಈಕ್ವಲ್ ಟು b/6. ಓಕೆನಾ? ಇಲ್ಲೇ ನೋಡಿ 2 ಇಂದ ನಾನು ಇಲ್ಲೇ ನೋಡಿ 2 1s 2 2s 2 1s 2 3s. ಸೊ ಎಷ್ಟು ಬರುತ್ತೆ ನಿಮಗೆ? b ಇಸ್ ಈಕ್ವಲ್ ಟು 3 ಅಂತ ಈ ಥರನೂ ಬರುತ್ತೆ. ಹೀಗಾದರೂ ಮಾಡಿ ಅಥವಾ ಈ ಥರ ಬರ್ಕೊಂಡು 3 ಆಗಬೇಕು ಅಂತ ಕೂಡ ನೀವು ಇಲ್ಲಿ ಮಾಡ್ಬೋದು. ನೆಕ್ಸ್ಟ್ ನೋಡಿ, ದಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ x plus y minus 4 equals 0, 2x plus by minus 3 equals 0 have no solution. ಮತ್ತೆ ಇಲ್ಲೇನಂತೂ ಇಲ್ಲಿ ಇನ್ಫೈನೈಟ್ ಸೊಲ್ಯೂಷನ್ ಅಂತ ಬಂತು. ಅಂದರೆ ಅಲ್ಲಿ ನಾವು ಕೋಇನ್ಸಿಡೆಂಟ್ ತಗೊಳ್ತೀವಿ. a1/a2 equals b1/b2 equals c1/c2. ಇಲ್ಲಿ ಹ್ಯಾವ್ ನೋ ಸೊಲ್ಯೂಷನ್ ಅಂದಾಗ ಇಲ್ಲಿ ನಾವು ಪ್ಯಾರಲಲ್ ಲೈನ್ಸ್ ತಗೊಳ್ತೀವಿ. ದಟ್ ಇಸ್ a1/a2 ಈಕ್ವಲ್ಸ್ b1/b2 ನಾಟ್ ಈಕ್ವಲ್ c1/c2. ಇವೆರಡನ್ನ ಈಕ್ವಲ್ ತಗೊಂಡ್ರು ಆಯಿತು. ನೀವು ಇಲ್ಲಿ a1 ಜಾಗದಲ್ಲಿ ಏನಿದೆ 1 ಇದೆ, a2 ಜಾಗದಲ್ಲಿ 2 ಇದೆ, ಇಲ್ಲೇನಿದೆ 1 ಇದೆ. ಸೊ ಇಲ್ಲೇನಿದೆ b ಇದೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ b ಇಸ್ ಈಕ್ವಲ್ ಟು 2 ಬರ್ತಾ ಇದೆ. ಓಕೆ, ನೆಕ್ಸ್ಟ್ ನೋಡಿ, ರೈಟ್ ದಿ ನಂಬರ್ ಆಫ್ ಸೊಲ್ಯೂಷನ್ that the pair of linear equation ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಸೊಲ್ಯೂಷನ್ ಅಂದ್ರೆ ಫಸ್ಟ್ ಯು ಹ್ಯಾವ್ ಟು ಚೆಕ್ ದಿ, ಇಲ್ಲೇ ನೋಡ್ತಾ ಬರೋಣ, a1/a2 ಚೆಕ್ ಮಾಡೋಣ. ದಟ್ ಇಸ್ 2/2. ಸೊ 2/2 ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 1. ಹೌದಾ? ನೆಕ್ಸ್ಟ್ b1/b2 ಚೆಕ್ ಮಾಡೋಣ. b1/b2 -5/1 ವಿಚ್ ಇಸ್ ಈಕ್ವಲ್ ಟು -5. ಇಲ್ಲೇನಾಗ್ತದೆ, ಬೋತ್ ಆರ್ ನಾಟ್ ಈಕ್ವಲ್. ಹಾಗಾದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗುತ್ತೆ. ಸೊ ಯುನಿಕ್ ಸೊಲ್ಯೂಷನ್ ಅಂತ ಹೇಳಿ ಬರೀತೀರಾ. ಯುನಿಕ್ ಸೊಲ್ಯೂಷನ್ ವೆರಿ ಸಿಂಪಲ್. ಇಲ್ಲಿ ನೀವೇನಪ್ಪ ಅಂದ್ರೆ ಟೇಬಲ್ ಕಂಪ್ಲೀಟ್ ಆಗಿ ಕಲ್ತ್ಕೊಂಡಿರ್ಬೇಕು. ರಿಲೇಶನ್ಶಿಪ್ ಬಿಟ್ವೀನ್ ಕೊಯಿಫಿಷಿಯಂಟ್ಸ್, ಟೈಪ್ ಆಫ್ ಲೈನು ಮತ್ತೆ ನಂಬರ್ ಆಫ್ ಸೊಲ್ಯೂಷನ್ ನೋಡ್ಕೊಂಡ್ರೆ ಈಸಿಯಾಗಿ ನೀವು ಇಲ್ಲಿ ಆನ್ಸರ್ ಮಾಡಬಹುದು. ಇದನ್ನ ಬಿಟ್ಟು ನೋಡಿ, ನೆಕ್ಸ್ಟ್ ಬರೋವಂಥದ್ದು 2 ಮಾರ್ಕ್ಸ್ ಸೆಕ್ಷನ್ ಅಲ್ಲಿ ಸಾಲ್ವ್ ಫಾರ್ ಎಕ್ಸ್ ಅಂಡ್ ವೈ. ಖಂಡಿತ ಇದು ಇರುತ್ತೆ. ಎಲಿಮಿನೇಷನ್ ಮೆಥಡೇ ನೀವು ಸಾಲ್ವ್ ಮಾಡಿದ್ರೆ, ಯಾಕಂದ್ರೆ 4 ಪೇಪರ್ ಅಲ್ಲಿ ನೋಡಿ, ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್, ಸಾಲ್ವ್ ದ ಪೇರ್ ಆಫ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. ಇಲ್ಲೂ ಅಷ್ಟೇ ನೋಡಿ, ಸಾಲ್ವ್ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಸಾಲ್ವ್ ದ ಗಿವನ್ ಪೇರ್ ಆಫ್ ಇಕ್ವೇಶನ್. ಇಲ್ಲಿ ಯಾವುದೇ ಸ್ಪೆಸಿಫಿಕ್ ಮೆಥಡ್ ನ ನಿಮಗೆ ಇಲ್ಲಿ ಕೊಡೋದಿಲ್ಲ. ಯು ಕ್ಯಾನ್ ಯೂಸ್ ಎನಿ ಮೆಥಡ್. ಇಲ್ಲಿ ಎಲಿಮಿನೇಷನ್ ಮೆಥಡ್ ಇಸ್ ಬೆಸ್ಟ್. ಎಲಿಮಿನೇಷನ್ ಮೆಥಡ್ ಅಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ನಿಮಗೆ ಸ್ಟೆಪ್ಸ್ ಹೇಗಿರಬೇಕು ಅಂತಂದ್ರೆ, ದಿ ಕೋಯಿಫಿಷಿಯಂಟ್ ಆಫ್ ಎಕ್ಸ್ ಅಂಡ್ ವೈ ಮಸ್ಟ್ ಬಿ ಸೇಮ್. ಯಾವ್ದಾದ್ರು ಸರಿ, ಎಕ್ಸ್ ಆದ್ರೂ ಸೇಮ್ ಇರಲಿ, ವೈ ಆದ್ರೂ ಸೇಮ್ ಇರಲಿ. ಇಲ್ಲಾಂದ್ರೆ ನೀವು ಮಾಡ್ಕೋಬೇಕಾಗತ್ತೆ ಬೈ ಮಲ್ಟಿಪ್ಲೈಯಿಂಗ್ ದಿ ನಂಬರ್ಸ್, ರೆಸ್ಪೆಕ್ಟಿವ್ ನಂಬರ್ಸ್. ಅದಾದ್ಮೇಲೆ ಯು ವಿಲ್ ಗೋ ಫಾರ್ ಆಡಿಂಗ್ ಆರ್ ಸಬ್ಟ್ರಾಕ್ಟಿಂಗ್. ಸೇಮ್ ಸೈನ್ ಇದ್ರೆ ಯು ವಿಲ್ ಗೋ ಫಾರ್ ಸಬ್ಟ್ರಾಕ್ಟಿಂಗ್, ಡಿಫ್ರೆಂಟ್ ಸೈನ್ ಇದ್ರೆ ಯು ವಿಲ್ ಗೋ ಫಾರ್ ಆಡಿಂಗ್. ಇಲ್ಲಿ ಒಂದನ್ನು ನಾನು ಹೇಳ್ಕೊಡ್ತೀನಿ, ಉಳಿದಿದ್ದ 3 ನೀವು ಪ್ರಾಕ್ಟೀಸ್ ಮಾಡಿ. ಇಲ್ಲೇ ನೋಡಿ, ಡೈರೆಕ್ಟ್ ಆಗಿ ಇಕ್ವೇಶನ್ 1 ಇಕ್ವೇಶನ್ 2 ನೀವು ಮತ್ತೆ ಬರ್ಕೊಳ್ಬೇಕಾಗುತ್ತೆ. ಕ್ವೆಶ್ಚನ್ ಪೇಪರ್ ಇಂದ ಕಾಪಿ ಮಾಡಿ. ಇಲ್ಲಿ ಯಾಕೆ ನಾನು ಡೈರೆಕ್ಟ್ ಆಗಿ 1 and 2 ತಗೊಂಡೆ ಅಂದ್ರೆ, ವೈ ಕೋಯಿಫಿಷಿಯಂಟ್ ಸೇಮ್ ಇದೆ. ನಮ್ ಏನಿದೆ ಇಲ್ಲಿ 1 1 ಏನು ಇಲ್ಲ ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ 1. ಅದಕ್ಕೆ ನಾನು ಡೈರೆಕ್ಟ್ ಆಗಿ 1. ಈಗ ನೋಡಿ, ಎರಡಕ್ಕೂ ಪ್ಲಸ್ ಇರೋದ್ರಿಂದ ವಿ ಹ್ಯಾವ್ ಟು ಗೋ ಫಾರ್ ಸಬ್ಟ್ರಾಕ್ಟಿಂಗ್. ಏನ್ ಮಾಡ್ಬೇಕು ನಾವು? ಸಬ್ಟ್ರಾಕ್ಟಿಂಗ್ ಮಾಡ್ಬೇಕು. ಸಬ್ಟ್ರಾಕ್ಟಿಂಗ್ ಅಂದ್ರೆ ಏನು? ಚೇಂಜಿಂಗ್ ದ ಸೈನ್. ಇಲ್ಲಿ ನೋಡಿ, ಮೈನಸ್ 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 ಅಷ್ಟೇ, ವೆರಿ ಸಿಂಪಲ್. ಅಂದ್ರೆ ಸೆಕೆಂಡ್ ಇಕ್ವೇಶನ್ ಸೈನ್ ಚೇಂಜ್ ಮಾಡಬೇಕು. ಈಗ ನೋಡಿ, +y -y ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ, +1x -2x ಇಟ್ ಇಸ್ -x ಬರುತ್ತೆ. ಇಲ್ಲಿ 4 - 6 -2 ಬರುತ್ತೆ. ಮೈನಸ್ ಕ್ಯಾನ್ಸಲ್ ಮಾಡಿ x ಇಸ್ ಈಕ್ವಲ್ ಟು 2 ಬಂತು. ಈ x ನ ಎಲ್ಲಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ y ವ್ಯಾಲ್ಯೂ ಬರುತ್ತೆ. ನೋಡಿ, ಇಲ್ಲಿ ಫಸ್ಟ್ ಇಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. 2 + y ಇಸ್ ಈಕ್ವಲ್ ಟು 4, y ಇಸ್ ಈಕ್ವಲ್ ಟು 4 - 2. ಸೊ y ಇಸ್ ಈಕ್ವಲ್ ಟು ಏನು ಬರ್ತದೆ? 2. ಸೊ ಹಾಗಾದ್ರೆ x 2 ಇಲ್ಲಿ y 2 ಆಗುತ್ತೆ. ಕೆಲವ್ರಿಗೆ ಇನ್ನೂ ಡೌಟ್ ಇರುತ್ತೆ, ಇಲ್ಲಿ ನೋಡ್ಕೊಳ್ಳಿ, ಇಕ್ವೇಶನ್ 1 ಇಕ್ವೇಶನ್ 2 ಡೈರೆಕ್ಟ್ ಆಗಿ ಬರ್ಕೊಂಡಿದ್ದೀನಿ. ಇಲ್ಲೇ ನೋಡಿ,
ವೈ ಕೊಯಿಫಿಷಿಯಂಟ್ 1 ಸೇಮ್ ಇದೆ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸೊ ವಿಲ್ ಗೋ ಫಾರ್ ಆ್ಯಡಿಂಗ್. ನೋಡಿ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಕೊಳ್ತೀನಿ. ಎರಡೂ ಪ್ಲಸ್ ಪ್ಲಸ್ ಇದ್ದಾಗ ಒಂದನ್ನು ಮೈನಸ್ ಮಾಡ್ಕೊಳ್ಳೋಕೆ ವಿ ವೆಂಟ್ ಫಾರ್ ಸಬ್ಟ್ರಾಕ್ಟಿಂಗ್. 1 ಪ್ಲಸ್ 1 ಮೈನಸ್ ಇದ್ದಾಗ ಡೈರೆಕ್ಟ್ ಆ್ಯಡಿಂಗ್. ಸೊ ಕ್ಯಾನ್ಸಲ್ ಆಯಿತು. 2x ಪ್ಲಸ್ ಎಕ್ಸ್ 3x, 8 ಪ್ಲಸ್ 1 9 ಆಯಿತು. ಇಲ್ಲೇ ನೋಡಿ 3 1s 3 3s, x ಇಸ್ ಈಕ್ವಲ್ ಟು 3. ಮುಗೀತು. ಇಲ್ಲಿ ಯಾವ್ದಾದ್ರು ಒಂದು ಫಸ್ಟ್ ಈಕ್ವೇಷನ್ ತಗೊಳ್ಳಿ. 2 ಇಂಟು 3 ಪ್ಲಸ್ y ಇಸ್ ಈಕ್ವಲ್ ಟು 8. 2 3s 6 ಪ್ಲಸ್ y ಇಸ್ ಈಕ್ವಲ್ ಟು 8. y ಇಸ್ ಈಕ್ವಲ್ ಟು 8 ಮೈನಸ್ 6, y ಇಸ್ ಈಕ್ವಲ್ ಟು 2 ಬಂದ್ಬಿಡ್ತು. ನೋಡಿ ವೆರಿ ಸಿಂಪಲ್. 2 ಮಾರ್ಕ್ಸ್ ಇದರಲ್ಲಿ ನೀವು ಆರಾಮಾಗಿ ಈಸಿಯಾಗಿ ನೀವು ಇಲ್ಲಿ ಸಾಲ್ವ್ ಮಾಡಿ ತಗೊಳ್ಬೋದು. ಇನ್ನು ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಅಬ್ಸರ್ವ್ ಮಾಡಿ. ಪ್ಲಸ್ ವೈ ಮೈನಸ್ ವೈ ಡೈರೆಕ್ಟ್ ಏನು ಮಾಡ್ತೀವಿ, ಹಾಗೇನು 1 2 ಆ್ಯಡಿಂಗ್ ಮಾಡ್ತೀವಿ. ಡೈರೆಕ್ಟ್ ಆ್ಯಡ್ ಆಯಿತು. 2x ಪ್ಲಸ್ 3x 5x, 8 ಪ್ಲಸ್ 7 15. ನೋಡಿ ಡೈರೆಕ್ಟ್ ಕ್ಯಾನ್ಸಲ್ ಆಗೋ ಥರನೇ ಕೊಡ್ತಾನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 3. ವೆರಿ ಸಿಂಪಲ್. ಈಗ ಯಾವ್ದಾದ್ರು ಒಂದು ಇಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಒನ್ ಈಗ ತಾನೇ ನಾವು ಅಲ್ಲೇ ಮಾಡಿದ್ವಲ್ಲ ಅದೇ ಥರ ಇದೆ. ಸೊ 2 ಇಂಟು 3 ಪ್ಲಸ್ ವೈ ಇಸ್ ಈಕ್ವಲ್ ಟು 8. 6 ಪ್ಲಸ್ ವೈ ಇಸ್ ಈಕ್ವಲ್ ಟು 8. ವೈ ಇಸ್ ಈಕ್ವಲ್ ಟು 8 ಮೈನಸ್ 6, ವೈ ಇಸ್ ಈಕ್ವಲ್ ಟು 2. ವೆರಿ ಸಿಂಪಲ್. ನೋಡಿ ಬಂದಿರೋ ವ್ಯಾಲ್ಯೂಸ್ಗೆ ಎಕ್ಸ್ಗೂ ವೈಗೂ ನೀವು ಬಾಕ್ಸ್ ಹಾಕಿದ್ರೆ ಕ್ಲಿಯರ್ ಆಗುತ್ತೆ. ಇಲ್ಲಿ ನೋಡಿ ಇದನ್ನು ಅಷ್ಟೇ ನೋಡಿ, ವೈ ಪ್ಲಸ್ 8. ಸೊ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2. ಇಲ್ಲೂ ಅಷ್ಟೇ ಪ್ಲಸ್ ವೈ ಮೈನಸ್ ವೈ, ಇಕ್ವೇಷನ್ 1 ಇಕ್ವೇಷನ್ 2 ಆ್ಯಡಿಂಗ್ ಮಾಡ್ತೇವೆ ಡೈರೆಕ್ಟ್. ಯಾಕಂದ್ರೆ ಪ್ಲಸ್ ವೈ ಮೈನಸ್ ವೈ ಡೈರೆಕ್ಟ್ ಕ್ಯಾನ್ಸಲ್ ಆಗಬೇಕು. ಎಕ್ಸ್ ಪ್ಲಸ್ ಎಕ್ಸ್ 2x, 8 ಪ್ಲಸ್ 2 10. ಇಲ್ಲ ನೋಡಿ 2 1s 2 5s, ಎಕ್ಸ್ ಇಸ್ ಈಕ್ವಲ್ ಟು 5 ಬಂದೇ ಬಿಡ್ತು. ಇಲ್ಲಿ ನೋಡೋದಾದ್ರೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಕ್ವೇಷನ್ 1 ತೊಗೊಂಡ್ರೆ ಏನಾಯಿತು, 5 ಪ್ಲಸ್ ವೈ ಇಸ್ ಈಕ್ವಲ್ ಟು 8. ವೈ ಇಸ್ ಈಕ್ವಲ್ ಟು 8 ಮೈನಸ್ 5, ವೈ ಇಸ್ ಈಕ್ವಲ್ ಟು 3. ಮುಗೀತು ಅಷ್ಟೇ. ನೋಡಿ ಎಷ್ಟು ಫಾಸ್ಟಾಗಿ ನಾವು 4 ಕ್ವೆಶನ್ಸ್ ನಾವು ಸಾಲ್ವ್ ಮಾಡಿದ್ವಿ. ಓಕೆ, ಅಂದರೆ ಇಲ್ಲಿ ನಿಮಗೆ ಗೊತ್ತಾಗಬೇಕಷ್ಟೇ. ಜಸ್ಟ್ ಅಬ್ಸರ್ವ್ ದಿ ಕೊಯಿಫಿಷಿಯಂಟ್. ನೋಡಿ ಇಲ್ಲೆಲ್ಲ 4 ಕ್ವೆಶನಲ್ಲೂ ವೈ ಇದೆ. ಕೆಲವೊಂದ್ಸರಿ ಎಕ್ಸ್ ಸೇಮ್ ಕೊಯಿಫಿಷಿಯಂಟ್ ಇರುತ್ತೆ. ಅಲ್ಲಿ ಸೈನ್ ನೋಡ್ಕೊಳ್ಳಿ. 2 ಪ್ಲಸ್ ಪ್ಲಸ್ ಇದ್ರೆ ಗೋ ಫಾರ್ ಸಬ್ಟ್ರಾಕ್ಟಿಂಗ್. 2 ಮೈನಸ್ ಮೈನಸ್ ಇದ್ರೆ ಗೋ ಫಾರ್ ಸಬ್ಟ್ರಾಕ್ಟಿಂಗ್. 1 ಪ್ಲಸ್ 1 ಮೈನಸ್ ಅಥವಾ 1 ಮೈನಸ್ 1 ಪ್ಲಸ್ ಇದ್ರೆ ಗೋ ಫಾರ್ ಆ್ಯಡಿಂಗ್. ಓಕೆ, ಆ್ಯಡಿಂಗ್ ಅಂದರೆ ಡೈರೆಕ್ಟ್ ಕ್ಯಾನ್ಸಲೇಷನ್ ಆಗುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದನ್ನು ಬಿಟ್ಟರೆ ನೆಕ್ಸ್ಟ್ 100% ಕ್ವೆಶನ್ ಇರೋದು ಗ್ರಾಫ್. ನೋಡಿ ಗ್ರಾಫ್ ಕ್ವೆಶನ್ಸ್ ಅಂದರೆ ಇಲ್ಲಿ ನಿಮಗೆ 100% ಒಂದು MCQ ಲೈಕ್ ರಿಲೇಷನ್ಶಿಪ್ ಬಿಟ್ವೀನ್ ಕೊಯಿಫಿಷಿಯಂಟ್ ಇರುತ್ತೆ. ಲೈನ್ಸ್ ಪ್ಯಾರಲೆಲ್ಲ, ಕೋಇನ್ಸಿಡೆಂಟಾ ಮತ್ತು ಯಾವುದು ಇಂಟರ್ಸೆಕ್ಟಿಂಗ್ ಅಂತ ಇರುತ್ತೆ. ಅದು ಬಿಟ್ಟರೆ ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ, ಎಲಿಮಿನೇಷನ್ ಮೆಥಡ್ ಒಂದು 100% ಕ್ವೆಶನ್. ಗ್ರಾಫ್ 100% ಕ್ವೆಶನ್. ನನ್ನ ಪ್ರಕಾರ ಇದರಲ್ಲಿ 7 to 8 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಈ ಲೆಸನ್ ಖಂಡಿತ ಯಾರಿಗೂ ಕಷ್ಟ ಇರಲ್ಲ. ಬಟ್ ಯಾರು ಪಾಸಿಂಗ್ ಇರ್ತೀರಾ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೇಕು. ಇಲ್ಲಿ ನೋಡಿ ಪ್ರತಿಯೊಂದರಲ್ಲೂ ಫೈಂಡ್ ದಿ ಸೊಲ್ಯೂಷನ್ ಬೈ ಗ್ರಾಫಿಕಲ್ ಮೆಥಡ್ ಅಂತಿದೆ. ನಾನು ಜಸ್ಟ್ ಒಂದು 4th ಪೇಪರಲ್ಲಿ ಇರುವಂಥ ಕ್ವೆಶನ್ನ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ ಸ್ಟೆಪ್ ಹೇಳಿದ್ದೀನಿ ನಾನು ಹೇಗೆ ಮಾಡಬೇಕು ಅಂತ ಹೇಳಿದ್ದೀನಿ. ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದೀನಿ. ಇಲ್ಲಿ ಯಾವಾಗ ವೈಯಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಅಂದರೆ ನೋಡಿ, ವೈ ಪಾಸಿಟಿವ್ ಇದ್ದರೆ ಎಕ್ಸ್ನ RHSಗೆ ತಗೊಳ್ಳಿ, ಆಯಿತಾ. ವೈ ನೆಗೆಟಿವ್ ಇತ್ತು ಅಂತಂದರೆ ಇಂಟರ್ಚೇಂಜ್ ವಿತ್ ಅ ಕಾನ್ಸ್ಟೆಂಟ್. ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಅಂತಿದೆ. ನಾನೇನು ಮಾಡ್ತೀನಿ, ಇವೆರಡನ್ನು ಎಕ್ಸ್ಚೇಂಜ್ ಮಾಡ್ತೀನಿ. ಓಕೆನಾ, ಈಗ ಡೈರೆಕ್ಟಾಗಿ ಎಕ್ಸ್ಚೇಂಜ್ ಮಾಡಿ ನಾನು ಬರೀಬೇಕಾದ್ರೆ ಇಂಟರ್ಚೇಂಜ್ ನೋಡ್ಕೊಳ್ಳಿ, ಇಲ್ಲಿ ಬರೆದು ಆಮೇಲೆ ಕೆಳಗೆ ಬರಿತೀನಿ. ಇದೇನಾಗುತ್ತೆ, ಎಕ್ಸ್ ಪ್ಲಸ್ 2 ಮೈನಸ್ 2 ಆಯಿತು, ಮೈನಸ್ ವೈ ಪ್ಲಸ್ ವೈ ಆಯಿತು. ಅಥವಾ ನೀವು ಹೀಗೆ ಕೂಡ ಬರ್ಕೋಬೋದು, ಏನೇ ಮತ್ತೆ 2 ಮೈನಸ್ ಎಕ್ಸ್ ಅಂತ ಬರ್ಕೊಳ್ಬೇಡಿ. ಓಕೆ ನೋಡಿ, ಒಂದು ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ತಾ ಬರೋಣ, ವೈ ಪ್ಲಸ್ ಇರೋದ್ರಿಂದ ಅಲ್ಲೇ ಇಟ್ಕೊಳ್ಳಿ, 2x ಈ ಕಡೆಗೆ ತನ್ನಿ, 7 ಮೈನಸ್ 2x ನೋಡಿ ಬಂದೇ ಬಿಡ್ತು. ವೈಯಲ್ಲೇ ಎಕ್ಸ್ಪ್ರೆಸ್ ಮಾಡ್ಕೊಂಡ್ವಿ. ಇನ್ನೊಂದ್ಸ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ, ನಾವು ಇಲ್ಲಿ ಈಕ್ವೇಷನ್ಸ್ನ ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಒಳ್ಳೆಯದು, ನಿಮಗೆ ಮಿಸ್ಟೇಕ್ಸ್ ಆಗಲ್ಲ. ಗ್ರಾಫ್ ಹೇಗೆ ಮ್ಯಾಮ್ ಅಂದರೆ, ವೈ ನೋಡ್ಕೊಳ್ಳಿ, ವೈನ ಅಲ್ಲೇ LHS ಅಲ್ಲೇ ಇಟ್ಕೊಳ್ಳಿ, ಎಕ್ಸ್ನ RHSಗೆ ತನ್ನಿ, ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಬರ್ಕೊಳ್ಳಿ. ಅಂದರೆ ಇಲ್ಲೇನಾಯಿತು, ವೈ ಪಾಸಿಟಿವಾ ನೆಗೆಟಿವಾ ನೋಡ್ಕೊಳ್ಳಿ. ಇಫ್ ವೈ ಇಸ್ ಪಾಸಿಟಿವ್, ಎಕ್ಸ್ ಏನಾಗುತ್ತೆ RHSಗೆ ಬಂದಾಗ ಕಾನ್ಸ್ಟೆಂಟ್ ಮೈನಸ್ ಎಕ್ಸ್ ವೇರಿಯಬಲ್ ಇರುತ್ತೆ. ಅದೇ ವೈ ನೆಗೆಟಿವ್ ಆದರೆ ಫಸ್ಟ್ ಎಕ್ಸ್ ವೇರಿಯಬಲ್ ಆಮೇಲೆ ಕಾನ್ಸ್ಟೆಂಟ್ ಬರುತ್ತೆ, ಅಷ್ಟೇ. ಇಂಟರ್ಚೇಂಜ್ ಮಾಡ್ಕೋತೀರಾ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ, ಹೀಗಿರುತ್ತೆ. ಹೇಗೆ ಅಂತಂದರೆ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8 ಅಂತಿರುತ್ತೆ. ವೈ ಏನಿದೆ ಪ್ಲಸ್ ಇದೆ, ಸೊ ಹಾಗಾದರೆ ನೀವು ಎಕ್ಸ್ನ ಕಳಿಸ್ತೀರಾ, ಎಕ್ಸ್ ಮೈನಸ್ 2x ಆಗುತ್ತೆ. ಇನ್ನು ಕೆಲವೊಂದರಲ್ಲಿ ಹೆಂಗಿರುತ್ತೆ ಅಂತಂದರೆ 2x ಮೈನಸ್ ವೈ ಇಸ್ ಈಕ್ವಲ್ ಟು 7 ಅಂತಿರುತ್ತೆ. ಇಲ್ಲಿ ಇಂಟರ್ಚೇಂಜ್ ಮಾಡ್ಕೋತೀರಾ ಅಷ್ಟೇ. 2x ಮೈನಸ್ ಇದು 7 ಈ ಕಡೆಗೆ ತಗೊಳ್ಳಿ, ವೈ ಆ ಕಡೆಗೆ. ಒಟ್ನಲ್ಲಿ ನಮ್ಗೆ ವೈ ಪಾಸಿಟಿವ್ ಇರಬೇಕು. ನೀವು ಬರ್ಕೊಳಕ್ಕೆ ಈಸಿ ಆಗಲಿ ಅಂತ ಹೇಳಿ ವೈ ಈ ಕಡೆಗೆ ಬರೀತೀರಾ, 2x ಮೈನಸ್ ಅಲ್ಲಿ ಮತ್ತೆ 7 ಮೈನಸ್ 2x ಅಂತ ಹೇಳಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದು
ಎಸ್, ಇವಾಗ ನಾವು ಬರ್ದಾದ್ಮೇಲೆ ಟೇಕ್ ದ ಟೇಬಲ್. ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಟೇಬಲ್ ಬರ್ಕೋತೀರಾ. ಎಸ್, ಮಿನಿಮಮ್ 3 ವ್ಯಾಲ್ಯೂಸ್ ತಗೊಂಡ್ರೆ ಸಾಕು. 2ನೇ ಸಾಕು, ಬಟ್ ಎಷ್ಟೋ ಸರಿ ನಮಗೆ 2 ವ್ಯಾಲ್ಯೂಸ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ 3 ವ್ಯಾಲ್ಯೂಸ್ ತಗೊಳ್ಳಿ. ಈಗ ನೋಡಿ, ಎಕ್ಸ್ಗೆ ವ್ಯಾಲ್ಯೂಸ್ ಕೊಡ್ತಾ ವೈ ವ್ಯಾಲ್ಯೂನ ಬರಿಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಗೆ 2 ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಎಕ್ಸ್ಗೆ 2 ಕೊಟ್ರೆ 2 - 2 0 ಆಯ್ತು. 3 ತಗೊಳ್ತೀನಿ, 3 - 2 1 ಆಯ್ತು. 4 ತಗೊಂಡ್ರೆ 4 - 2 2 ಆಯ್ತು. ಇನ್ನೊಂದ್ಸರಿ ನೋಡ್ಕೊಳ್ಳಿ, 1 ತಗೊಳ್ಳಿಲ್ಲ ಮ್ಯಾಮ್, 1 ತಗೋಬೋದಿತ್ತಲ್ಲ, ತಗೊಳ್ಳಿ. 1 - 2 -1 ಬರುತ್ತೆ, ತಗೊಳ್ಬಹುದು. ಬಟ್ ಐ ಆಮ್ ಗೋಯಿಂಗ್ ವಿತ್ 2. 2 - 2 0, 3 - 2 1, 4 - 2 2. ಇಲ್ಲಿ ಮತ್ತೆ ವಿಲ್ ಗೋ ವಿತ್ 2 ಇಂದಾನೆ ತಗೊಳ್ಳೋಣ. ಇಲ್ಲೂ ಅಷ್ಟೇ, 2 2s are 4. ಇಲ್ಲಿ ನೋಡಿ, ಮಲ್ಟಿಪ್ಲೈ ಮಾಡಿ ಸಬ್ಟ್ರಾಕ್ಟ್ ಮಾಡಬೇಕು. ಅಲ್ಲಿ ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡಿದ್ವಿ, ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು 2 ಜೊತೆ, ಆಮೇಲೆ ಆನ್ಸರ್ ಮಾಡ್ಬೇಕು. ಇಲ್ಲೇ ನೋಡಿ, ಫಸ್ಟ್ 2 2s are 4, 7 - 4 3 ಆಯ್ತಾ. 3 ತಗೊಳ್ತೀನಿ, 2 3s are 6. ಇಲ್ಲಿ ನೋಡಿ, 2 3s are 6, 7 - 6 1, ಈ ತರ. ಓಕೆನಾ. ನೆಕ್ಸ್ಟ್ ಅಥವಾ ಇಲ್ಲಿ 1 ತಗೊಳ್ಬೋದಿತ್ತು ಮ್ಯಾಮ್. 1 ತಗೊಂಡ್ರೆ ಏನಾಗ್ತಿತ್ತು, 1 ತಗೊಂಡಿದ್ರೆ 5 ಆಗ್ತಿತ್ತು. ಓಕೆ, ಹೇಗ್ ಬೇಕಾದ್ರೂ ಬರ್ಕೊಳ್ಬಹುದು. ಇಲ್ಲಿ ಲೆಟ್ ಅಸ್ ಸ್ಟಾರ್ಟ್ ವಿತ್ ನೋಡ್ಕೊಳ್ತಾ ಬರೋಣ. ಎಸ್, ಈಗ ಫಸ್ಟ್ ಯಾವಾಗಲೂ ಸ್ಕೇಲ್ ಬರಿಬೇಕು. ಫಸ್ಟ್ ಲೈನ್ ತಗೊಂಡ್ಬಿಡೋಣ. ಲೆಟ್ ಅಸ್ ಟೇಕ್ ಲೈನ್. ನಾವು ಮೈನಸ್ ಏನು ಬಂದಿಲ್ಲ ಅಲ್ವಾ, ಸೊ ಹಾಗಾದ್ರೆ ನಮ್ಮ ಮೈನಸ್ ಏನು ಬೇಡ. ಆಲ್ವೇಸ್ ವಿಲ್ ಗೋ ವಿತ್ ಪ್ಲಸ್ ಹೋಗೋಣ. ಎಸ್, ಹೀಗೆ ಫಸ್ಟ್ ಲೈನ್ ಹೇಳ್ಕೊಳ್ಳಿ. ಈಗ ನಾನೇನು ಮಾಡ್ತಿದ್ದೀನಿ, ಇಲ್ಲಿ 1 2 3 4 5 6 ಇದು ಆರಿಜಿನ್ ಆಗುತ್ತೆ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಇಲ್ಲೂ ಅಷ್ಟೇ 1 2 3 4 5 6 ಸಾಕು. ಈಗ ಸ್ಕೇಲ್ ಬರಿಬೇಕಾಗತ್ತೆ. ಸ್ಕೇಲ್ ಏನು ಬರೀತೀರಾ, ಎಕ್ಸ್ ಆಕ್ಸಿಸ್ ಒಂದೊಂದು ಬಾಕ್ಸ್ನ 1 ಸೆಂಟಿಮೀಟರ್ ಅಂತ ಹೇಳಿ ತಗೊಳ್ತೀವಿ. ಸೊ 1 ಸೆಂಟಿಮೀಟರ್ ಎಷ್ಟೆಷ್ಟು ತಗೊಂಡಿದ್ದೀನಿ, 1 ಡಿಫ್ರೆನ್ಸ್ 1 ಯೂನಿಟ್ ಅಂತ ಬರೀತೀವಿ. ಇದು ಸ್ಟ್ಯಾಂಡರ್ಡ್ ಆಗಿ ನೆನ್ಪಿಟ್ಕೊಂಬಿಡಿ, ಇಲ್ಲೇನು ಚೇಂಜಸ್ ಆಗಲ್ಲ ನಿಮಗೆ ಗ್ರಾಫಲ್ಲಿ. ವೈ ಆಕ್ಸಿಸ್ ಅಷ್ಟೇ 1 ಸೆಂಟಿಮೀಟರ್ 1 ಯೂನಿಟ್ನ ತಗೊಂಡಿದ್ದೀನಿ. ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡಿ, ಇದೇನೂ ಚೇಂಜ್ ಆಗಲ್ಲ. ಇದನ್ನೇ ನೀವು ನೆನಪಲ್ಲಿ ಇಟ್ಕೊಂಡು ಬರೋದ್ರು ಆಯ್ತು ಗ್ರಾಫಲ್ಲಿ. ಈಗ ಫಸ್ಟ್ ಬಾಕ್ಸ್ಗೆ ಹೋಗೋಣ. ಫಸ್ಟ್ ಇರೋದು 2, 0. ಎಕ್ಸು ಟು ವೈ 0 ಅಂತಂದ್ರೆ ಇಟ್ ವಿಲ್ ಕಮ್ ಆನ್ ದಿ ಎಕ್ಸ್ ಆಕ್ಸಿಸ್ ಅಲ್ಲಿ ಬರುತ್ತೆ. ದಿಸ್ ಇಸ್ 2, 0. ನೆಕ್ಸ್ಟ್ 3, 1. ಎಕ್ಸ್ 3 ಇದು 1, ಸೊ 3, 1. ನೆಕ್ಸ್ಟ್ 4, 2. ದಿಸ್ ಇಸ್ 4, 2. ಎಸ್, ನೋಡಿ ಇವೆರಡೂ ಸೇರಿಸಿದ್ರೆ ನಮಗೆ ಸ್ಟ್ರೈಟ್ ಲೈನ್ ಬರುತ್ತೆ. ಸೊ ದಿಸ್ ಇಸ್ ದಿ ಫಸ್ಟ್ ಲೈನ್. ಯಾವುದಿದು ಫಸ್ಟ್ ಲೈನು, ಈಕ್ವೇಶನ್ x - y = 2 ಬಂದ್ಬಿಡ್ತು, ಮುಗೀತು. ಫಸ್ಟ್ ಪಾಯಿಂಟ್ ಇಟ್ಟ ತಕ್ಷಣ ಆ ಲೈನ್ ಅನ್ನ ಡ್ರಾ ಮಾಡಿಬಿಡಿ. ನೆಕ್ಸ್ಟ್ ಬರೋಣ 2, 3. 2, 3. ದಿಸ್ ಇಸ್ ಫಸ್ಟ್ ಪಾಯಿಂಟ್ 2, 3. ನೆಕ್ಸ್ಟ್ ಯಾವುದು 1, 5 ಆಗಿದೆ. ಅಥವಾ ನೀವಿಲ್ಲಿ ಯು ಕ್ಯಾನ್ ಗೋ ವಿತ್ ನೆಗೆಟಿವ್ ಹೋಗ್ಬೋದು, ಬಟ್ ನಾನು ನೆಗೆಟಿವ್ ಹಾಕೊಂಡಿಲ್ಲ. ಸೊ ಇಟ್ ಇಸ್ 1, 5. ನೆಕ್ಸ್ಟ್ ಇರೋದೇನು 3, 1 ಆಲ್ರೆಡಿ ಇದೆ. ಸೊ ಇದನ್ನು ಇವೆರಡನ್ನು ಜಾಯಿನ್ ಮಾಡೋಣ, ಈ ಮೂರನ್ನು. ಓಕೆ, ನಾನು ಸ್ವಲ್ಪ ಇದೆ ಸ್ಕೇಲಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ಎಸ್, ದಿಸ್ ಇಸ್ ದ ಸೆಕೆಂಡ್ ಲೈನ್. ದಿಸ್ ಸೆಕೆಂಡ್ ಲೈನ್ ಏನು ರೆಪ್ರೆಸೆಂಟ್ ಮಾಡುತ್ತೆ, 2x + y = 7. ಹಾಗಾದ್ರೆ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ನಿಮಗೆ ಪಾಯಿಂಟು, 3, 1 ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಹಾಗಾದ್ರೆ therefore ಗ್ರಾಫ್ ಇಂಟರ್ಸೆಕ್ಟ್ಸ್ ಅಟ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ, 3, 1. ಹಾಗಾದ್ರೆ x = 3, y = 1. x ವ್ಯಾಲ್ಯೂ 3, y ವ್ಯಾಲ್ಯೂ 1. ಇಲ್ಲೇ ನೋಡಿ 3 - 1 2, 2 3s are 6, 6 + 1 7 ಈಕ್ವೇಟ್ ಆಗ್ತಾ ಇದೆ. ಈ ತರ ಗ್ರಾಫ್ನ ಪ್ಲಾಟ್ ಮಾಡಿ ನೀಟಾಗಿ ಇಷ್ಟು ಸ್ಟೆಪ್ಸ್ ಕವರ್ ಆಗಿರಬೇಕು. ಸ್ಕೇಲ್ ಬರೀತೀರಾ, ಪ್ರತಿಯೊಂದು ವೈಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ, 3 ವ್ಯಾಲ್ಯೂಸ್ ತಗೊಳ್ತೀರಾ, ಗ್ರಾಫ್ ಪ್ಲಾಟ್ ಮಾಡ್ತೀರಾ, ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ನೋಡ್ಕೊಂಡು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಇಂಟರ್ಸೆಕ್ಟಿಂಗೇ ಕೊಡೋದು ನಿಮ್ಗೆ. 100% ಇಂಟರ್ಸೆಕ್ಟಿಂಗ್ ಕ್ವೆಶನ್ಸ್ ಇರುತ್ತೆ. ಪ್ಲಾಟ್ ಮಾಡಿ ಎಕ್ಸ್ ಅಂಡ್ ವೈ ವ್ಯಾಲ್ಯೂನ ಬರೀತೀರಾ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಎಸ್, ಇದಿಷ್ಟು ನೋಡಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅಲ್ಲಿ ಕೇಳಿರುವಂತ ಕ್ವೆಶನ್ಸ್. ಖಂಡಿತ ಈ ಲೆಸನ್ ಅಲ್ಲಿ ಔಟ್ ಆಫ್ 4 ತೆಗಿರ್ಬೋದು. ಯಾರೇ ನನಗೆ ಬರಲ್ಲ ಮ್ಯಾಥ್ಸ್ ಕಷ್ಟ ಅನ್ನೋರು ಕೂಡ ಇಲ್ಲಿ 8 ಮಾರ್ಕ್ಸ್ ಅಥವಾ 7 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ತೀರಾ. ಈಗ ಆಲ್ರೆಡಿ ನೋಡಿ, ನಾವು ರಿಯಲ್ ನಂಬರ್ಸ್ ಅಲ್ಲಿ 5 ಮಾರ್ಕ್ಸ್, ಪಾಲಿನಾಮಿಯಲ್ಸ್ 5 ಮಾರ್ಕ್ಸ್, ಇಲ್ಲಿ 7 ಅಂತ ಇಟ್ಕೊಂಡು 17 ಮಾರ್ಕ್ಸ್ ಕವರ್ ಆಗಿದೆ. ಈಗ ಆಲ್ರೆಡಿ ನಾವು 3 ವಿಡಿಯೋಸ್ ಅಲ್ಲಿ ಎಷ್ಟು ಮಾರ್ಕ್ಸ್ನ ಕವರ್ ಮಾಡಿದೀವಿ, 17 ಮಾರ್ಕ್ಸ್ ಕವರ್ ಆಗಿದೆ. ಇದೇ ತರ ಪ್ಯಾಟರ್ನ್ ನೋಡ್ಕೊಂಡ್ರೆ 17 ಯಾರು ತುಂಬಾ ಪಾಸ್ ಆಗಕ್ಕೂ ಕಷ್ಟಪಡ್ತಿದ್ರ, ಇನ್ನು ಉಳಿದಿದ್ದು ಯಾವ್ದಾದ್ರು ಲೆಸನ್ ನೋಡ್ಕೊಂಡು ಇನ್ನು 13 ಮಾರ್ಕ್ಸ್ ಕಲ್ತ್ಕೊಂಡ್ರು ಇಲ್ಲಿ ನಿಮ್ಗೆ
30 ಮಾರ್ಕ್ಸ್ ಕವರ್ ಆಗುತ್ತೆ. ಅಥವಾ ಇಲ್ಲ ಮ್ಯಾಮ್ ಇನ್ನೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಇನ್ನೊಂದು 23 ಮಾರ್ಕ್ಸ್ ಓದ್ಕೊಂಡ್ರು 50%ಗೆ ಬರ್ಬೋದು. 40 ಇದು ನಾನು ಯಾರು ತುಂಬ ಮ್ಯಾಥ್ಸ್ ಕಷ್ಟ ಅಂತಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು. ಇನ್ನು ಉಳಿದವರು ಪ್ರತಿ ಲೆಸನಲ್ಲೂ ನಿಮಗೆ ಬರೋವಂಥದ್ದು ಅಷ್ಟಷ್ಟು ಮಾರ್ಕ್ಸ್ ವೆಯ್ಟೇಜ್ ಇಟ್ಕೊಂಡು, ಅದರಲ್ಲೂ ಮ್ಯಾಥ್ಸಲ್ಲಿ ಇದೇ ಥರ ನೀವು ಪ್ಲಾನ್ ಮಾಡ್ಕೋಬೇಕು. ಬೇರೆ ಸಬ್ಜೆಕ್ಟ್ಸು ಆ ಕಾನ್ಸೆಪ್ಟ್ಸ್ ಓದಿಲ್ಲ ಅಂತ ಅನ್ಕೊಳ್ಬೋದು. ಮ್ಯಾಥ್ಸಲ್ಲಿ ಮಾರ್ಕ್ಸ್ ವೈಸ್ ಜೊತೆಗೆ ಯಾವ ಕ್ವೆಶನ್ ವೈಸ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಖಂಡಿತ ಔಟ್ ಆಫ್ ಔಟ್ ತೆಗಿಬೋದು. ಓಕೆ, ಈಗ ವಿಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಯಾಕಂದರೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿನೂ ಹತ್ತಿರ ಇದೆ ನೆಕ್ಸ್ಟ್ ವೀಕಲ್ಲಿ. ಅದ್ರ ಜೊತೆಗೆ ಯಾರು ತುಂಬ ಮ್ಯಾಥ್ಸ್ ಕಷ್ಟ ಅನಿಸ್ತಿದೆ ಅವರು ಕೂಡ ಹೆಲ್ಪ್ ಆಗುತ್ತೆ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.